ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯದ BA 5ನೇ ಚಾತುರ್ಮಾಸದ ಕನ್ನಡ ಐಚ್ಛಿಕ ಪತ್ರಿಕೆ ಕನ್ನಡ ಭಾಷೆ ರಚನೆ ಮತ್ತು ಸ್ವರೂಪ, ಇದರಲ್ಲಿ 37ನೇ ಅವಧಿ. ಘಟಕ 3ರ ಕನ್ನಡ ಭಾಷೆ ಅವಸ್ಥಾಂತರಗಳು, ಇದರಲ್ಲಿ ಪೂರ್ವದ ಹಳಗನ್ನಡ. ಕಲಿಕಾ ಉದ್ದೇಶಗಳು: ಕನ್ನಡ ಭಾಷೆಯ ಅವಸ್ಥಾಂತರ, ಪೂರ್ವದ ಹಳಗನ್ನಡದ ಲಕ್ಷಣಗಳನ್ನು ತಿಳಿಯುವುದು. ಕಲಿಕಾ ಫಲಿತಾಂಶಗಳು: ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಅವಸ್ಥಾಂತರದ ಪೂರ್ವದ ಹಳಗನ್ನಡದ ಲಕ್ಷಣಗಳನ್ನು ಗ್ರಹಿಸುವರು. ಪೂರ್ವದ ಹಳಗನ್ನಡ ಭಾಷಾ ವೈಶಿಷ್ಟ್ಯಗಳು: ಪ್ರಾಚೀನ ಕನ್ನಡ ಭಾಷೆಯನ್ನು ಪ್ರಾಚೀನ ಶಿಲಾಶಾಸನಗಳಲ್ಲಿ ಕೆತ್ತಲಾದ ಲಿಪಿಯ ಮೂಲಕ ಗುರುತಿಸಲಾಗಿದೆ. ಪ್ರಾಚೀನ ಕನ್ನಡ ಪ್ರಭೇದಗಳಲ್ಲಿ ರಚಿತಗೊಂಡ ಗ್ರಂಥಗಳು ಯಾವುದೂ ದೊರೆತಿಲ್ಲ. ಕೆಲವು ಕವಿಗಳ ಕೃತಿಗಳ ಹೆಸರುಗಳು ದೊರಕಿದ್ದರೂ ಅವುಗಳಲ್ಲಿನ ವಿಷಯ, ಕಾಲ ಮುಂತಾದ ಅಂಶಗಳ ಬಗೆಗೆ ಏನೂ ತಿಳಿದು ಬಂದಿಲ್ಲ. ಪ್ರಾಚೀನ ಶಾಸನಗಳಲ್ಲಿ ಬಳಕೆಯಾದ ಭಾಷೆಯನ್ನು ಪರಿಗಣಿಸಿ ಅದರ ಸ್ವರೂಪವನ್ನು ಸ್ಥೂಲವಾಗಿ ಗುರುತಿಸಲು ವಿದ್ವಾಂಸರು ಪ್ರಯತ್ನಿಸಿದ್ದಾರೆ. BL ರೈಸ್ ಅವರು ಹೇಳಿದ ಪೂರ್ವದ ಹಳಗನ್ನಡ ಎಂಬ ಅವಸ್ಥಾಭೇದವನ್ನು ಕಲ್ಪಿಸಿರುವುದು ಸಮಂಜಸವಾಗಿದೆ. ಪೂರ್ವದ ಹಳಗನ್ನಡ ಮತ್ತು ಹಳಗನ್ನಡಕ್ಕೆ ವ್ಯತ್ಯಾಸವಿದ್ದಂತೆ ಹೋಲಿಕೆಯೂ ಇದೆ. ಆದರೂ 8ನೇ ಶತಮಾನದ ನಂತರ ಕನ್ನಡ ಭಾಷೆಯ ವ್ಯಾಕರಣ ಪ್ರಕ್ರಿಯೆ, ಶಬ್ದ ಪ್ರಯೋಗಗಳನ್ನು ಗಮನಿಸಿದರೆ ಪೂರ್ವದ ಹಳಗನ್ನಡ ಮತ್ತು ಹಳಗನ್ನಡಗಳ ವ್ಯತ್ಯಾಸ ನಿಚ್ಚಳವಾಗಿ ಕಂಡುಬರುವುದು. ಪೂರ್ವದ ಹಳಗನ್ನಡ ಪ್ರಾಚೀನ ತಮಿಳನ್ನು ಚೆನ್ನಾಗಿ ಹೋಲುವುದು. 8ನೇ ಶತಮಾನದ ಅನಂತರ ಶಾಸನ ಮತ್ತು ಗ್ರಂಥಗಳಲ್ಲಿ ಸಂಸ್ಕೃತದ ಪ್ರಭಾವ ಹೆಚ್ಚಾಗಿ ಕಂಡುಬರುವುದು. ಪೂರ್ವದ ಹಳಗನ್ನಡ ಮತ್ತು ಹಳಗನ್ನಡ ಭಾಷಾರೂಪಗಳಲ್ಲಿಯ ಕೆಲವು ಮಹತ್ವದ ವ್ಯತ್ಯಾಸಗಳು ಈ ರೀತಿಯಾಗಿ ಇವೆ. ಪೂರ್ವದ ಹಳಗನ್ನಡ ಭಾಷಾ ಸ್ವರೂಪವನ್ನು ಒಳಗೊಂಡ ಶಾಸನದ ಪದ್ಯವೊಂದರಲ್ಲಿ ನೋಡಿದಾಗ ಕ್ರಿಸ್ತಶಕ 700ರಲ್ಲಿ ಶ್ರವಣಬೆಳಗೊಳದ ಶಾಸನದಲ್ಲಿ ಪೂರ್ವದ ಹಳಗನ್ನಡದ ಪದ್ಯಗಳು ವ್ಯಕ್ತವಾಗಿವೆ. ನಂದಿಸೇನ ಮುನಿಯು ಉಗ್ರ ತಪಸ್ಸಿನ ಮೂಲಕ ಜೈನ ವಿಧಿ ಅನುಸಾರವಾಗಿ ಮೋಕ್ಷವನ್ನು ಪಡೆದುಕೊಂಡ ಪ್ರಸಂಗವನ್ನು ಈ ಶಾಸನ ಪದ್ಯವು ತಿಳಿಸುವುದು. ಇದರಲ್ಲಿ ಸಂದಾನ್, ತೆರಹೋಲ್, ಪಿರಿಗುಂ, ನಿಲ್ಲವಾರ್ಗಂ ಮುಂತಾದ ಪೂರ್ವದ ಹಳಗನ್ನಡ ಸೂಚಕ ಪದಗಳು ಪ್ರಯೋಗಗೊಂಡಿರುವುದನ್ನು ಗುರುತಿಸಬಹುದು. ಇನ್ನು ಕೆಲವು ವೈಶಿಷ್ಟ್ಯಗಳನ್ನು, ಅವು ಹೇಗೆ ಹಳಗನ್ನಡದಿಂದ ಭಿನ್ನ ಎಂಬುದನ್ನು ಅನೇಕ ಉದಾಹರಣೆಗಳ ಮೂಲಕ ತಿಳಿಯಬಹುದಾಗಿದೆ. ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಬಳಸುವ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್, ಆನ್ ಎಂದು ದೀರ್ಘವಾಗಿದೆ. ಹಳಗನ್ನಡದಲ್ಲಿ ಅನ್ ಎಂದಿದೆ. ಉದಾಹರಣೆ: ಸ್ವರ್ಗಾಗ್ರಮಾನ್, ಏರಿದಾರ್, ಇದಾನ್, ಹರಿಹೋನ್, ಕೋಟೆಯಾನ್, ದೇಗುಲಮಾನ್, ಮಹಾಜನಮಾನ್. ಷಷ್ಠಿ ವಿಭಕ್ತಿ ಪ್ರತ್ಯಯ ದೀರ್ಘ ಪ್ರಯೋಗವಾಗಿದ್ದು ಆ ಆಗಿದೆ, ಆದರೆ ಹಳಗನ್ನಡ ಆ ಎಂದಿದೆ. ಉದಾಹರಣೆ: ಏಳನೆಯ ನರಕದ ಪುಳುಹಕ್ಕಂ, ಇವರ ಮುದ್ದು ತಾಯ್ವಿರ್, ದೇವನ ಭಟರರ ಕಿರಿಯ ಪಶುಪತಿಯ ಮಂಗಳೀಸನ ಗುರುವಡಿಗಳ. ಸಪ್ತಮಿ ವಿಭಕ್ತಿ ಪ್ರತ್ಯಯವು ಪೂರ್ವದ ಹಳಗನ್ನಡದಲ್ಲಿ ಉಳ್ ಎಂದಾಗಿದೆ, ಆದರೆ ಇದು ಹಳಗನ್ನಡದಲ್ಲಿ ಒಳ್ ಆಗಿದೆ. ಉದಾಹರಣೆ: ನಾಡುಳ್, ಸಂಕಟದುಳ್, ವಾರಣಾಸಿಯುಳ್, ಪಡುವಣ ಕೆರೆಯುಳ್. ಅವಧಿಯ ಸಾರಾಂಶ: ಈ ಅವಧಿಯಲ್ಲಿ ಪೂರ್ವದ ಹಳಗನ್ನಡದ ದ್ವಿತೀಯ ವಿಭಕ್ತಿ, ಷಷ್ಠಿ ವಿಭಕ್ತಿ ಪ್ರತ್ಯಯಗಳನ್ನು ತಿಳಿಯಲಾಗಿದೆ. ಪರಾಮರ್ಶನ ಗ್ರಂಥಗಳು: ಕನ್ನಡ ಭಾಷಾಶಾಸ್ತ್ರ, ರಾಯ ಧಾರವಾಡಕರ. ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ, MH ಕೃಷ್ಣಯ್ಯ. ಕನ್ನಡ ಭಾಷಾ ವ್ಯಾಸಂಗ, ಡಾ ಸಂಗಮೇಶ ಸವದತ್ತಿ ಮಠ. ನಮಸ್ಕಾರ.